ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯಗಳು 17ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೇರೋಯಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಈ ವಾಕ್ಯದಲ್ಲಿ ನೋಡುವಾಗ ಅಪೋಸ್ತಲರ ಮಾಡಿದಂತ ಕಾರ್ಯಗಳು ವೈದ್ಯನಾದಂತ ಲೂಕನು ಈ ರೀತಿ ಹಾಕಿ ಬರೆದಿದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ ಪೌಲ ಸೀಲರನ್ನು ಬೇರೋಯ ಸಭೆಗೆ ರಾತ್ರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇದ್ದಂತ ಜನರು, ಬೇಯೋರ ಸಭೆಯಲ್ಲಿದ್ದಂತ ಜನರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದಾರೆ. ಅವರು ಕೇಳಿದಂತ ವಾಕ್ಯಗಳನ್ನು ಪ್ರತಿನಿತ್ಯವೂ ಅವರು ಧರ್ಮಶಾಸ್ತ್ರದಲ್ಲಿ ಪರೀಕ್ಷಿಸುತ್ತಾ ಇದ್ದರು. ಈ ನಾವು ಕೇಳಿದಂತ ವಾಕ್ಯ ನಿಜವಾದ ವಾಕ್ಯ ಇದೆನಾ? ಈ ವಾಕ್ಯ ನಮಗೆ ಯಾವ ರೀತಿ ನಡೆಸುತ್ತದೆ? ಈ ವಾಕ್ಯದಲ್ಲಿ ಸತ್ಯ ಇದೆನಾ ಎಂಬುದಾಗಿ ಅವರು ಪ್ರತಿನಿತ್ಯವೂ ಶಾಸ್ತ್ರವನ್ನು ಅವರು ನೋಡುವಂತವರಾಗಿದ್ದರು. ಪೌಲ ಸೀಲರು ಬೇಯೋರ ಸಭೆಗೆ ಹೋಗಿ ಅವರು ಅಲ್ಲಿ ಸೇವೆ ಮಾಡುವಾಗ ಆ ಬೇಯೋರ ಸಭೆಯಲ್ಲಿ ಇರ್ತಕ್ಕಂಥ ಜನರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದ ಕಾರಣ ಅವರು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಂತವರಾಗಿದ್ದರು. ಮತ್ತು ದೇವರ ವಾಕ್ಯವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಅವರು ಕೈಕೊಂಡು ನಡೆಯುತ್ತಾ ಇದ್ದರು. ಪ್ರತಿನಿತ್ಯವೂ ಅದು ವಾಕ್ಯ ಹೇಳಿದಂತ ವಾಕ್ಯ ಇದು ಸರಿ ಇದೆನಾ ತಪ್ಪಿದೆನಾ ಎಂಬುದಾಗಿ ಅವರು ಧರ್ಮಶಾಸ್ತ್ರ ಮತ್ತು ಶಾಸ್ತ್ರಗಳು ಪರೀಕ್ಷಿಸಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಿಜವಾದ ದೇವರು ಯೇಸು ಕ್ರಿಸ್ತನು ಸತ್ಯವೇದ ಜೀವವುಳ್ಳ ವಾಕ್ಯ ಎಂಬುದಾಗಿ ಅದನ್ನು ನಾವು ತಿಳಿದವರಾಗಿ ಅದನ್ನು ಕೈಕೊಂಡು ನಾವು ಈ ಲೋಕದಲ್ಲಿ ನಡೀತಾ ಇದ್ದೇವಾ? ಈ ಲೋಕದಲ್ಲಿ ಎಷ್ಟೋ ಅನೇಕ ಜನರುಗಳಿದ್ದಾರೆ, ಅನ್ಯ ಜನಾಂಗಗಳ ಜನರಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನಾವು ತಿಳಿಸಿ ಹೇಳುವಂತವರಾಗಬೇಕು. ಮತ್ತು ಅವರಿಗೆ ನಿಜವಾದ ದೇವರು ಯೇಸು ಕ್ರಿಸ್ತನು ಸತ್ಯವೇದ, ನಿಜವಾದ ವಾಕ್ಯ, ನಿಜವಾದ ಯೇಸು ಕ್ರಿಸ್ತನ ಮಾತುಗಳು ಎಂಬುದಾಗಿ ನಾವು ತಿಳಿಸಿ ಹೇಳುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬಳಿಗೆ ಯಾರಾದರೂ ಬಂದು ಸೇವಕರು ವಾಕ್ಯಗಳನ್ನು ಹೇಳುವಾಗ ಆ ವಾಕ್ಯ ಯೇಸು ಕ್ರಿಸ್ತನ ಸತ್ಯವೇದದಿಂದ ಹೇಳಿದಂತ ವಾಕ್ಯ ಆಗಿದೆನಾ ಮತ್ತು ಅದು ಬೇರೆ ವಾಕ್ಯ ಏನಾದರೂ ಇದೆನಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಜನರು ದಾರಿ ತಪ್ಪಿಸುವಂತ ಮಾರ್ಗದಲ್ಲಿ ನಡೆಸುವಂತವರಿದ್ದಾರೆ. ಆ ಕಾರಣಕ್ಕಾಗಿ ನಾವು ಬೇಯೋರ ಸಭೆಯ ಜನರು ಯಾವ ರೀತಿಯಾಗಿ ಪ್ರತಿನಿತ್ಯವೂ ವಾಕ್ಯಗಳನ್ನು ಅವರು ಪರಿಶೋಧಿಸಿ ತಿಳಿದುಕೊಳ್ಳುತ್ತಾ ಇದ್ದಾರೋ ಆ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ವಾಕ್ಯಗಳನ್ನು ಪ್ರತಿನಿತ್ಯವೂ ನಾವು ಅವುಗಳನ್ನು ಧ್ಯಾನಿಸುವಂತವರಾಗಬೇಕು. ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನಿಸುವಂತವರಾಗಬೇಕು. ಮತ್ತು ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಿಜವಾದ ದೇವರು ಯೇಸು ಕ್ರಿಸ್ತನು ನುಡಿದಂತ ಪ್ರತಿಯೊಂದು ಮಾತುಗಳು, ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಕಾರ್ಯಗಳು ಈ ಸತ್ಯವೇದದಲ್ಲಿ ಇದೆ. ಆ ಸತ್ಯವೇದವನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ಸದ್ಗುಣ ಮನಸ್ಸುಳ್ಳವರಾಗಿ ಬೇಯೋರ ಸಭೆಯ ಜನರ ಹಾಗೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಅನೇಕ ಪ್ರಾರ್ಥನೆ ಕೂಟಗಳಿಗೆ ಹೋಗುತ್ತೇವೆ, ಅದ್ಭುತವಾದಂತ ಬಿಡುಗಡೆ ಪ್ರಾರ್ಥನೆ ಕೂಟಗಳಿಗೆ ಹೋಗುತ್ತೇವೆ. ಇವೆಲ್ಲಗಳಲ್ಲಿ ಹೋಗುವಾಗ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ಅಲ್ಲಿ ಇದ್ದಂತ ಸೇವಕರು ಯಾವ ವಾಕ್ಯ ಹೇಳ್ತಾ ಇದ್ದಾರೆ,
ಆ ವಾಕ್ಯದಿಂದ ನಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವೆಲ್ಲವುಗಳನ್ನು ನಾವು ತಿಳಿದುಕೊಳ್ಳುವಂತವರಾಗಬೇಕು. ಮತ್ತು ಆ ವಾಕ್ಯ ಸರಿಯಾಗಿದೆನಾ ತಪ್ಪಾಗಿದೆನಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿ ನಾವು ನೋಡುವಂತವರಾಗಬೇಕು. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.